ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನಾ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತು ಸಿಂಪಲ್ ಕ್ರೋಶಾ ಡಿಸೈನ್ ತೋರಿಸ್ತಾ ಇದ್ದೀನಿ ಮೈಸೂರು ಸಿಲ್ಕ್ ಸ್ಯಾರಿಗೆ. ಸೊ ಇದರಲ್ಲೇ ಸ್ಯಾಂಪಲ್ ತುಂಬ ತೋರಿಸಿದ್ದೆ. ಸೊ ಇದು ತುಂಬ ಈಸಿಯಾಗಿ ಹಾಕ್ಬೋದು ಫ್ರೆಂಡ್ಸ್. ಸ್ಕ್ವೇರ್ ಬಿಡ್ ತೊಗೊಂಡಿದ್ದೀನಿ, ತುಂಬ ಅಂದರೆ ತುಂಬ ಈಸಿಯಾಗಿ ಹಾಕ್ಬೋದು. ಸೆಲ್ಫ್ ಕಲರ್ ಮೈಸೂರು ಸಿಲ್ಕ್ ಸ್ಯಾರಿ ಇದು. ಸೊ ಸ್ಕ್ವೇರ್ ಬಿಡ್ಸ್ ತೊಗೊಂಡಿದ್ದೀನಿ. ಆ್ಯಸ್ ಯೂಶುವಲ್ 6 ದಾರ ತೊಗೊಂಡು ಗಂಟು ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದನ್ನು ರಿಂಗ್ ಏನಿದೆ, ಸ್ಕ್ವೇರ್ ಶೇಪ್ ಬೀಡ್ ರಿಂಗ್, ಅದರೊಳಗಡೆ ಪಾಸ್ ಮಾಡ್ಕೊಳ್ಳೋಣ. ಫಸ್ಟು ಪಾಸ್ ಮಾಡ್ಕೊಂಡು ಒಂದು ನಾಟ್ ಹಾಕ್ಕೊಳ್ಳೋಣ. ಒಂದು ನಾಟ್ ಹಾಕ್ಕೊಂಡು ಆಮೇಲೆ ಬ್ಯಾಲೆನ್ಸ್ ಮಾಡಬೇಕು. ಲೆಫ್ಟ್ ಹ್ಯಾಂಡಲ್ಲಿ ಸ್ಟಾರ್ಟಿಂಗ್ಗೆ ಹಾಗೆ ಇಟ್ಕೊಬಿಟ್ಟಿದ್ದೆ. ಸೊ ಈ ಥರ 2 ಸತಿ ನಾಟ್ ಮಾಡ್ಕೊಳ್ಳೋಣ. ಸೊ 1 ಟೈಮ್ 2 ಟೈಮ್ ನಾಟ್ ಮಾಡಿಕೊಂಡು, ಇವಾಗ ಇದರಲ್ಲಿ ಲೂಪ್ ಆಗುತ್ತೆ ಫ್ರೆಂಡ್ಸ್. ಅಲ್ಲಿ ನಾಟ್ ಮಾಡ್ಕೊಂಡಿದ್ವಿ ಅಲ್ಲ, 2 ಥ್ರೆಡ್ನೂ ಟೈಟಾಗಿ ಈ ರೀತಿ ಎಳ್ಕೊಂಡ್ರೆ ಅಲ್ಲಿ ನಮಗೆ ಲೂಪ್ ಇರುತ್ತೆ. ಗಂಟು ಕೆಳಗಡೆ ಲೂಪ್ ಮಾಡಿಕೊಂಡು ಅದರಲ್ಲಿ ನೀಡಲ್ನ ಪಾಸ್ ಮಾಡ್ಕೊಳ್ಬೇಕು. ಅಲ್ಲಿಂದ ಥ್ರೆಡ್ಡನ್ನು ತೊಗೊಂಡು ಬಂದು ಇನ್ನೊಂದು ಲೂಪ್ನ ನಾವೇ ಕ್ರಿಯೇಟ್ ಮಾಡ್ಕೋಬೇಕಂದ್ರೆ ಥ್ರೆಡ್ಡನ್ನು ತೊಗೊಬರ್ಬೇಕು. ಗಂಟು ಕೆಳಗಡೆ ಹಾಕಿ ನೀಡಲ್ನ ಥ್ರೆಡ್ಡನ್ನು ಎಳ್ಕೊಂಬರ್ಬೇಕು. ಈ ಥರ ಲೂಪ್ ಕ್ರಿಯೇಟ್ ಮಾಡಿಕೊಂಡು ಅಲ್ಲಿಂದ ಚೈನ್ಸ್ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಡಿಸೈನು 2 ಚೈನ್ನ ಹಾಕ್ಕೊಳ್ಳೋಣ. ಫಸ್ಟು ಒಂದಾರು ನಡೆಯುತ್ತೆ ಫ್ರೆಂಡ್ಸ್, 2 ಹಾಕ್ಬೋದು, ಇಲ್ಲ 1 ಹಾಕ್ಬೋದು. ಸೊ 2 ಚೈನ್ಸ್ನ ಹಾಕ್ಕೊಂಡಿದ್ದೀನಿ. 2 ಚೈನ್ಸ್ ಹಾಕ್ಕೊಂಡು ನೀಡಲ್ ಮೇಲೆ ದಾರ ಸುತ್ಕೊಂಡಿದ್ದೀನಿ. ದಾರ ಸುತ್ಕೊಂಡು ಎಕ್ಸ್ಟ್ರಾ ಥ್ರೆಡ್ ಏನಿದೆ ಒಂದು ಸ್ವಲ್ಪ ಥ್ರೆಡ್ ಬಿಟ್ಟಿರ್ತೀನಿ ಅಲ್ಲ ಫ್ರೆಂಡ್ಸ್, ಅದನ್ನು ಮತ್ತು ಆ ರಿಂಗ್ದು ಒಂದು ಸೈಡ್ ಮಾತ್ರ ನಾನು ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು 3 ದಾರ ಇರುತ್ತಲ್ವ, ಫಸ್ಟ್ 2 ದಾರ 1 ಮಾಡ್ಕೋತೀನಿ, ಮತ್ತು 2 ದಾರ 1 ಮಾಡ್ಕೋತೀನಿ. 1 ಡಬಲ್ ಕ್ರೋಶೆ ಹಾಕ್ತೀನಿ. ಆ ಥ್ರೆಡ್ನ ಹಾಗೆ ಇಟ್ಕೋಬೇಕು. ಮತ್ತು ನೀಡಲ್ ಮೇಲೆ ದಾರ ಸುತ್ತಕೊಂಡು ಸೇಮ್ ಗ್ಯಾಪಲ್ಲಿ ಹೋಗಿ ದಾರನ ತೊಗೊಂಡು ಬಂದು 2 ದಾರ 1 ಟೈಮ್ ಮತ್ತು 2 ದಾರ 1 ಟೈಮ್ ಡಬಲ್ ಕ್ರೋಶೆ ಇನ್ನೊಂದು ಹಾಕ್ತಾಯಿದ್ದೀನಿ. ಸೇಮ್ ಲೆಂತಲ್ಲೆಲ್ಲ ಡಬಲ್ ಕ್ರೋಶೆ ಹಾಕ್ಕೊಂಡು ಹೋಗೋಣ. ಸ್ಟಾರ್ಟಿಂಗ್ 2 ಚೈನ್ ಹಾಕಿದ್ದೀನಿ ಅಲ್ಲ ಫ್ರೆಂಡ್ಸ್. ಈ ಸ್ಟಾರ್ಟಿಂಗ್ ಫಸ್ಟ್ ಪಾರ್ಟ್ 4 ಪಾರ್ಟ್ಸಲ್ಲಿ 1 ಪಾರ್ಟ್ ನಾನು ಫಿಲ್ ಮಾಡ್ತಾಯಿದ್ದೀನಿ ಕಂಬಗಳನ್ನ. ಸೊ ಇವಾಗ ಒಂದು 3-4 ಕಂಬ ಆದ ತಕ್ಷಣ ನೀವು ಇದನ್ನು ಟ್ರಿಮ್ ಮಾಡಿಬಿಡಿ. ಯಾಕಂದರೆ ಇದು ಹಾಗೆ ಬಿಟ್ಟರೆ ಈ ಥರ ಸೇರಿಸಿ ನಾವು ಕಂಬಗಳು ಹಾಕಿಲ್ಲ ಅಂದರೆ ಗಂಪೇಸ್ ಮಾಡಬೇಕಾಗತ್ತೆ. ಗಂಪೇಸ್ ಮಾಡಿದ್ರೆ ಅದು ಕಾಣಿಸುತ್ತೆ. ಸೊ ಡಿಸೈನ್ ರೊಟೇಟ್ ಆಗ್ತಾ ಇರುತ್ತೆ ಅಲ್ವಾ ಸಾರಿಯಲ್ಲಿ, ಅದಕ್ಕೋಸ್ಕರ ಈ ಥರ ಒಳಗಡೆ ಸೇರಿಸ್ಬಿಟ್ಟು ಇದು ಮಾಡ್ಕೊಳ್ಳೋದು. ಇಲ್ಲಿ ಫ್ರೆಂಡ್ಸ್ ನಾನು 2 ಚೈನ್ನ ಬಿಟ್ಟು 7 ಕಂಬಗಳನ್ನ ಹಾಕೋತಾ ಇದ್ದೀನಿ. 7 ಡಬಲ್ ಕ್ರೋಶೆನ ಮಾಡ್ಕೋತೀನಿ ಒಂದು ಸೈಡ್ಗೆ. 2 ಚೈನ್ನ ಬಿಟ್ಬಿಟ್ಟು ನಾನು 7 ಡಬಲ್ ಕ್ರೋಶೆ ಒಂದು ಸೈಡಿಗೆ ಮಾಡ್ಕೊಳ್ತಾ ಇದ್ದೀನಿ. ಬೇಕಂದರೆ 6 ಕೂಡ ಹಾಕೋಬೋದು. ಇದು ಸ್ವಲ್ಪ ಜಾಸ್ತಿ ಆಯಿತು ಅಂದರೆ 6 ಕೂಡ ಹಾಕೋಬೋದು. ಸೊ ನೋಡಿ, 7 ಡಬಲ್ ಕ್ರೋಶೆ ಆದಮೇಲೆ ಒಂದು ಚಿಕ್ಕ ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋಣ. ಒಂದು ಚಿಕ್ಕ ಬೀಡನ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಏನು ಬೇಡ, ಹಾಗೆ ಕಂಬಗಳನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. ಸೊ ಇಲ್ಲಿ ಕೂಡ 7 ಕಂಬಗಳನ್ನ ಹಾಕ್ಕೊಳ್ಳೋಣ. 7 ಡಬಲ್ ಕ್ರೋಶೆನೇ ಹಾಕ್ಕೋಬೇಕು. ಇಲ್ಲಿ ಕೂಡ 7 ಕಂಬಗಳನ್ನ ಹಾಕ್ಕೊಂಡು ಫ್ರೆಂಡ್ಸ್, ಇಲ್ಲಿ ಕೂಡ ಈ ಸೈಡ್ ಸೆಕೆಂಡ್ ಸೈಡ್ ಕೂಡ 7 ಡಬಲ್ ಕ್ರೋಶೆ ಮಾಡಿದ್ದೀನಿ. ಅಲ್ಲಿಂದ ಸ್ಟಾರ್ಟಿಂಗ್ 2 ಚೈನ್ ಹಾಕಿದ್ವಲ್ಲ, ಅದೇ ಥರ 2 ಚೈನ್ ಹಾಕಿಬಿಟ್ಟು ಮತ್ತೆ ರಿಂಗ್ಗೆ ನಾನು ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ. ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು 2 ದಾರ ಸೇರಿ 1 ಮಾಡಿಕೊಂಡು ಟೈಟ್ ಮಾಡ್ಕೊಳ್ತೀನಿ. ಸಿಂಗಲ್ ಕ್ರೋಶೆ. ಸ್ಟಾರ್ಟಿಂಗ್ 2 ಚೈನ್ ತೊಗೊಂಡಿದ್ರೆ ಇಲ್ಲೂ 2 ಚೈನ್ ತೊಗೊಳ್ಳಿ ಫ್ರೆಂಡ್ಸ್, ಇಲ್ಲ 1 ಚೈನ್ ತೊಗೊಂಡ್ರೆ 1 ಚೈನ್ ತೊಗೊಳ್ಳಿ ಸಾಕು. ಸೊ ಮತ್ತೆ ಈ ಕಡೆ ಸೈಡು ಅಂದರೆ ಥರ್ಡ್ ಸೈಡ್ ನಾವು ಸಿಂಗಲ್ ಕ್ರೋಶೆನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಆ ಸೈಡು ಕೆಳಗಡೆ 2 ಪಾರ್ಟು 2 ಸೈಡ್ ಕೂಡ ನಾವು ಡಬಲ್ ಕ್ರೋಶೆ ಮಾಡಿದ್ವಿ ಅಲ್ಲ, ವಿ ಶೇಪು. ಸೊ ಇನ್ನು ಮಿಕ್ಕಿದ ಪಾರ್ಟೆಲ್ಲ ಸಿಂಗಲ್ ಕ್ರೋಶೆ ಮಾಡ್ಕೊಂಡು ಕಂಪ್ಲೀಟ್ ಮಾಡ್ಕೊಂಡು ಹೋಗ್ತೀನಿ. ತುಂಬ ಈಸಿ ಇದೆ ಡಿಸೈನ್ ಅನ್ನಲ್ಲ ಫ್ರೆಂಡ್ಸ್, ಅಷ್ಟೇ ಡಿಸೈನು, ಜಾಸ್ತಿ ಬೀಟ್ಸ್ ಕೂಡ ಯೂಸ್ ಮಾಡಿಲ್ಲ. ಜಸ್ಟ್ ಡಬಲ್ ಕ್ರೋಶೆ 2 ಸೈಡ್ ಹಾಕಿ ಸಿಂಗಲ್ ಕ್ರೋಶೆ 2 ಸೈಡ್ ಹಾಕಿದ್ದೀನಿ ಅಷ್ಟೇ. ಅದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಜಸ್ಟ್ ಸಿಂಪಲಾಗಿ ಒಂದು ಹ್ಯಾಂಗಿಂಗ್ ಹಾಕ್ಕೋಬೇಕು ಅಂದರೆ ಈ ಥರ ಹಾಕ್ಕೋಬೋದು. ಸೊ ಇವಾಗೆಲ್ಲ ಫ್ಯಾಬ್ರಿಕ್ ಟಸಲ್ಸ್ ಬಂದಿದೆ ಫ್ರೆಂಡ್ಸ್, ಅದು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಲಾಂಗ್ ಲಾಸ್ಟಿಂಗು. ಅದೇ ಥರ ಇದು ಕೂಡ ತುಂಬ ಚೆನ್ನಾಗಿರುತ್ತೆ. ಹ್ಯಾಂಗಿಂಗ್ಸ್ ಜಾಸ್ತಿ ಬಂದಿದೆ ಆ್ಯಕ್ಚುಲಿ. ಸೊ ಈ ಥರ ಸಿಂಪಲಲ್ಲಿ ಕ್ರೋಶದಲ್ಲಿ ಕೂಡ ನೀವು ಮಾಡ್ಕೋಬೋದು. ನೋಡಿ, ಇಲ್ಲಿ ಸಿಂಗಲ್ ಕ್ರೋಶೆ ಆ ಕಡೆ 5 ಟೈಮ್ಸ್, ಸೆಂಟ್ರಲ್ಲೊಂದು, ಈ ಕಡೆ 5 ಟೈಮ್ಸ್ ಹಾಕಿದ್ದೀನಿ. ಒಟ್ಟು 11 ಕಂಪ್ಲೀಟ್ ಆಗಬೇಕಷ್ಟೇ. ಅದು ಕೌಂಟಿಂಗ್ಸ್ ಏನು ನೆಸಸರಿ ಇಲ್ಲ. ಸೊ ಇಲ್ಲಿ ಲಾಸ್ಟಲ್ಲಿ 2 ಚೈನ್ ಹಾಕಿದ್ದೆಲ್ಲ ಚೈನ್ ಒಳಗಡೆಗೆ ನೀಡಲ್ನ ಹಾಕಿ ಸ್ಲಿಪ್ ಸ್ಟಿಚ್ ಮಾಡ್ಕೊಳ್ಳೋಣ. ಇರೋ ಲೂಪಲ್ಲಿ ಥ್ರೆಡ್ನ ಪಾಸ್ ಮಾಡ್ಕೋಬೇಕು. ಅಲ್ಲಿಂದ ಒಂದು 2-3 ಚೈನ್ನ ಎಕ್ಸ್ಟ್ರಾ ಮಾಡಿಕೊಂಡು ಫ್ರೆಂಡ್ಸ್ ಕಟ್ ಮಾಡಿ ಎಂಡ್ ಮಾಡ್ಕೊಳ್ಳೋದು. ಸೊ ಈ ಥರ ನಮಗೆ ಪ್ಯಾಚ್ ರೆಡಿ ಮಾಡ್ಕೊಳ್ಳೋಣ ರಿಂಗ್ ಬೀಡ್ಸಲ್ಲಿ.
ಸೊ ನೋಡಿ ಅಂದರೆ ಸ್ಕ್ವೇರ್ ಬೀಡ್ಸಲ್ಲಿ, ಆ್ಯಕ್ಚುಲಿ ಸ್ಕ್ವೇರ್ ಬೀಡ್ಸ್ ರಿಂಗ್ ಬೀಡ್ಸ್ ಅಂತ ಹೇಳ್ತೀನಿ. ಸ್ಕ್ವೇರ್ ಬೀಡ್ಸಲ್ಲಿ ಈ ಥರ ರೆಡಿ ಮಾಡ್ಕೊಳ್ಳೋಣ ಫಸ್ಟ್ ಬಂಚಸ್ನ. ಸೊ ಎಕ್ಸ್ಟ್ರಾ ಚೈನ್ಸ್ ಎಲ್ಲ ಇರೋದು, ಥ್ರೆಡ್ ಇರೋದನ್ನ ನಾವು ಈ ಥರ ಗಮ್ ಪೇಸ್ಟ್ ಮಾಡಿಬಿಟ್ಟು ಸ್ಟಿಕ್ ಮಾಡ್ಕೊಂಡು ಕಟ್ ಮಾಡಿ ನೀಟಾಗಿ ಕಾಣಿಸ್ತಿರೋ ಥರ ನೀಟಾಗೆ ಸ್ಟಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಅದು ಒಂದು ಸ್ವಲ್ಪ ಕಾಣಿಸುತ್ತೆ. ಆಲ್ಮೋಸ್ಟ್ ಒಬ್ಬೊಬ್ಬರು ಅಂದರೆ ನೀಡಲ್ನ ಹುಷಾರಾಗಿ ಕಂಬದ ಒಳಗಡೆ ಡಬಲ್ ಕ್ರೋಶೆ ಒಳಗಡೆನೇ ಹಾಕಿ ಅಲ್ಲಿ ಎಳ್ಕೊಂಡು ಅಲ್ಲಿ ನೀವು ಗಮ್ ಟಿಪ್ ಮಾಡ್ಕೋಬೋದು. ಇಷ್ಟು ಕಾಣಿಸ್ಬಾರ್ದು ನಮಗೆ, ಇನ್ನೂ ಫಿನಿಶಿಂಗ್ ಬೇಕಂದರೆ ಆ ಥರ ಕೂಡ ಮಾಡ್ಕೋಬೋದು. ಸ್ವಲ್ಪ ಟೈಮ್ ತೊಗೊಳುತ್ತೆ, ಬಟ್ ಈ ಥರ ಕೂಡ ಮಾಡ್ಕೋಬೋದು. ಸೊ ಈ ಥರ ಫಸ್ಟು ಡ್ರೈ ಆಗೋಗ್ಬಿಟ್ಟು ಫ್ರೆಂಡ್ಸ್ ಈ ಥರ ಪ್ಯಾಚಸ್ ರೆಡಿ ಮಾಡ್ಕೊಬಿಡಿ. ಆಮೇಲೆ ಸಾರಿಗೆ ಸ್ಟಿಚ್ ಮಾಡ್ಕೊಳ್ಳೋಣ. ಸೊ ಒಟ್ಟು ನಾನಿಲ್ಲಿ 19 to 20 ಮಾಡ್ಕೊಂಡಿದ್ದೀನಿ. 2.5 ಇಂಚಿಗೆ ಫ್ರೆಂಡ್ಸ್, 2.5 ಇಂಚ್ ಗ್ಯಾಪ್ ತೊಗೊಂಡಿದ್ದೀನಿ. ಮಾರ್ಕ್ ಮಾಡ್ಕೊಂಡ್ಬಿಟ್ಟು 2.5 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಈ ಥರ ನಾರ್ಮಲ್ ನೀಡಲು ಕಾಟನ್ ಥ್ರೆಡ್ಡಲ್ಲಿ ಸ್ಟಿಚ್ ಮಾಡ್ಕೊಳ್ಳೋಣ. ಸೊ ನೀವು ಬೇಕಂದರೆ 2 ಇಂಚಸ್ಗೆ ಅಥವಾ 3 ಇಂಚಸ್ ಕೂಡ ತೊಗೋಬೋದು. ತುಂಬ ಗ್ಯಾಪ್ ಆದ್ರೂ ಸ್ವಲ್ಪ ಗ್ಯಾಪ್ ಜಾಸ್ತಿ ಅನಿಸ್ಬಿಡುತ್ತೆ. ಸೊ 2 ಇಂಚಿಗಾದ್ರೂ ಚೆನ್ನಾಗಿರುತ್ತೆ. ನಾನು ಇಲ್ಲಿ 2.5 ತೊಗೊಂಡ್ಬಿಟ್ಟಿದ್ದೀನಿ. ಸೊ 19 ಇಡ್ಸಿದೆ ಫ್ರೆಂಡ್ಸ್. ಆ್ಯಕ್ಚುಲಿ ನನಗೆ 19 to 20 ಇಡ್ಸಿರ್ಬೋದು. ಇದಕ್ಕೆ ಅಷ್ಟು ರೆಡಿ ಮಾಡಿಟ್ಕೊಳ್ಳಿ, ಬೇಗ ಆಗೋಗುತ್ತೆ. ಸ್ಟಾರ್ಟಿಂಗ್ ಎಮ್ಮಿಂಗ್ ಮೇಲೆ ಗಂಟು ಬರೋ ಥರ ಒಂದು ನಾಟ್ ಹಾಕ್ಕೊಂಡಿದ್ದೀನಿ. ನಾಟ್ ಹಾಕ್ಕೊಂಡು ಬಿಗ್ ಬೀಡ್ ಹಾಕ್ಕೊಂಡು, ಸೊ ಇವಾಗ ಪ್ಯಾಚ್ ತೊಗೊಂಡು ಫ್ರಂಟ್ ಸೈಡು ಬ್ಯಾಕ್ ಸೈಡ್ ಇರುತ್ತಲ್ಲ ಫ್ರೆಂಡ್ಸ್, ಫಸ್ಟ್ ಬ್ಯಾಕ್ ಸೈಡಿಂದ ತೊಗೋತೀನಿ. ಇದು ಸ್ವಲ್ಪನೂ ಫ್ಲಿಪ್ ಆಗದಿರ ಅಲ್ಲಾಡ್ದಿರ ನಾವು ಬೇಕಂದರೆ ಸ್ಟಿಚ್ ಮಾಡ್ಕೋಬೋದು ಟೈಟಾಗೆ. 2 times 3 times ಸ್ಟಿಚ್ ಮಾಡಿದ್ರೆ ಅದು ಅಲ್ಲಾಡೋದಿಲ್ಲ. ಸೊ ಇಲ್ಲ ಹ್ಯಾಂಗಿಂಗ್ ಬೇಕು ನನಗೆ, ರೊಟೇಟ್ ಆಗ್ತಾ ಇರಬೇಕು ಡಿಸೈನ್ ಅಂದರೆ, ಸೊ 1 time ಈ ಥರ ನೀಟಾಗಿ ಸ್ಟಿಚ್ ಮಾಡಿಕೊಂಡ್ರೆ ನಡೆಯುತ್ತೆ. ನಾನಿಲ್ಲಿ ನೋಡಿ ಇನ್ನೂ 1 time ಹಾಕ್ತೀನಿ. ಫಸ್ಟು ಸ್ವಲ್ಪ ಕ್ಲಾತ್ ತೊಗೊಂಡು ಬೀಡ್ ಒಳಗಡೆ ಹಾಕಿ ಹಿಂದೆಯಿಂದ ಮುಂದೆಗೆ ಅಥವಾ ಮುಂದೆಯಿಂದ ಹಿಂದೆಗೆ ಈ ಥರ ಥ್ರೆಡ್ನ ತೊಗೊಂಡು ಕಾರ್ನರ್ಡು ಮತ್ತು ಬೀಡ್ ಒಳಗಡೆ ನೀಡನ್ನು ಹಾಕಿ ದಾರನ ತೊಗೊಂಡು ಬಂದು ಸೊ ಬ್ಯಾಕ್ ಸೈಡ್ ಸ್ಟಿಚ್ ಮಾಡ್ಕೊತೀನಿ. ಎಮ್ಮಿಂಗ್ ಮೇಲೆ ಆದರೂ ಆಯಿತು, ಇಲ್ಲ ಸ್ಯಾರಿಗಾದರೂ ಸರಿ, ಕಾಣಿಸ್ತಿರೋ ಥರ ನೀಟಾಗಿ ಫಿನಿಶಿಂಗ್ ಕೊಟ್ಟು ಸ್ಟಿಚ್ ಮಾಡ್ಕೊಂಬಿಡಿ. ಇಲ್ಲ ಎಮ್ಮಿಂಗ್ ಮೇಲೆ ಮಾಡಿಕೊಂಡ್ರು ನಡೆಯುತ್ತೆ ಫ್ರೆಂಡ್ಸ್, ಗೊತ್ತಾಗ್ತೀರಾ. ಸೊ ಈ ಥರ ಚಿಕ್ಕ ನಾಟೇ ಹಾಕ್ಕೊಳ್ಳಿ. ನಾಟನ್ನು ಸೇರಿಸ್ಬಿಟ್ಟು ಸ್ಟಿಚ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಯಾಕಂದರೆ ನಾಟನ್ನು ದೊಡ್ಡದಾಗಿ ಹಾಕಿದ್ರೆ ಚೆನ್ನಾಗಿ ಕಾಣಿಸೋದಿಲ್ಲ. ಸೊ ನಾಟು ಕಾಣ್ತಿರೋ ಥರ ಚಿಕ್ಕದಾಗಿ ಹಾಕಿ ಅದ್ರ ಮೇಲೂ ಅದನ್ನು ಸೇರಿಸಿ ಎಮ್ಮಿಂಗ್ ಮೇಲೆ ಸ್ಟಿಚ್ ಮಾಡ್ಕೊಬಿಡಿ. ಸೊ ಈ ಥರ ಥ್ರೆಡ್ಡೆಲ್ಲ ನಾಟ್ ಹಾಕ್ತಾಯಿದ್ರೆ ಒಂದು ಸ್ವಲ್ಪ ಸ್ಟಿಚ್ ಮಾಡಿ ನೀಟಾಗೆ ಕಾಣೋ ಥರ ಫಿನಿಶಿಂಗ್ ಕೊಡಬೇಕಷ್ಟೆ ಬ್ಯಾಕ್ ಸೈಡಲ್ಲೆಲ್ಲ. ಸೊ ಎಕ್ಸ್ಟ್ರಾ ನಾಟ್ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ನಾಟ್ ಹಾಕ್ಬಿಟ್ಟು ಈ ಥ್ರೆಡ್ ನೀಡಲ್ ಏನಿದೆ ಒಂದ್ಸತಿ ಬಿಗ್ ಬೀಡ್ ಒಳಗಡೆ ಪಾಸ್ ಮಾಡ್ಕೊಳ್ಳಿ, ಅಲ್ಲಿ ಕಟ್ ಮಾಡ್ಕೊಳ್ಳಿ. ಈ ಥರ ಸ್ಟಿಚ್ ಮಾಡಿದಾಗ ಬೀಡ್ ಏನಾದ್ರು ಇತ್ತು ಅಂದರೆ ಬೀಡ್ ಒಳಗಡೆ ಪಾಸ್ ಮಾಡ್ಕೊಂಡು ಅಲ್ಲಿ ಕಟ್ ಮಾಡಿ ಫ್ರೆಂಡ್ಸ್. ಇನ್ನೊಂದು ಸ್ವಲ್ಪ ಸೇಫ್ ಆ್ಯಂಡ್ ಸೆಕ್ಯೂರ್ ಇರುತ್ತೆ. ಕಟ್ ಮಾಡಿದ್ದು ಗಂಟು ಬಿಚ್ಚೋ ಚಾನ್ಸಸ್ ಇರೋಲ್ಲ. ಸೊ ಇಷ್ಟೇ ಡಿಸೈನು, ತುಂಬ ಈಸಿ ಇದೆ, ತುಂಬ ಬೇಗ ಆಗೋಗುತ್ತೆ. ಸೊ ಜಸ್ಟ್ ಹ್ಯಾಂಗಿಂಗ್ ಟೈಪು ಸಿಂಪಲ್ ಸ್ಯಾರಿಗಳಿಗೆ ಮ್ಯಾಚ್ ಆಗುತ್ತೆ ಇದು. ಕಾಟನ್ ಸಿಲ್ಕ್ಗೆ, ಮೈಸೂರು ಸಿಲ್ಕ್ಗಂತೂ ಸಕ್ಕದಾಗಿರುತ್ತೆ. ಓವರಾಲ್ ಫೈನಲಾಗಿ ಈ ಥರ ಕಾಣಿಸ್ತಾ ಇದೆ ಫ್ರೆಂಡ್ಸ್. ನಿಮಗೆ ಗ್ಯಾಪ್ ಅನಿಸ್ತಂದರೆ ಇನ್ನೂ ಸ್ವಲ್ಪ ಹತ್ತಿರ ಹಾಕ್ಕೊಳ್ಳಿ, ಅಂದರೆ 2 ಇಂಚ್ ಗ್ಯಾಪಲ್ಲಿ ನೀವು ಹಾಕ್ಕೊಳ್ಳಿ. ಇನ್ನೊಂದು 20 to 25 ಇಡ್ಸುತ್ತೆ. ಅದೊಂದು ಇನ್ನೊಂದು 5 ಜಾಸ್ತಿ ಆಗುತ್ತೆ ಅಷ್ಟೇ 2 ಇಂಚ್ ಹಾಕ್ಕೊಂಡ್ರೆ. ಸೊ ಓವರಾಲ್ ಈ ಥರ ಕಾಣಿಸ್ತಾ ಇದೆ. ಸ್ಯಾರಿ ಕಲರೇ ಚೇಂಜ್ ಕಾಣಿಸ್ತಾ ಇದೆ ವೀಡಿಯೋಗೆ ಆ್ಯಕ್ಚುಲಿ. ಸೊ ಪರ್ಫೆಕ್ಟ್ ಕಲರೇ ಹಾಕಿರೋದು. ಇದಕ್ಕೆ ಪ್ರೈಸ್ ಬಂದು ಫ್ರೆಂಡ್ಸ್ ಒಂದೊಂದು ಪ್ಯಾಚ್ ಲೆಕ್ಕ ಹೇಳಿ 30 ರುಪೀಸು 20 ರುಪೀಸು, ಇದು ಸ್ವಲ್ಪ ಕಡಿಮೆನೇ ಬೀಳುತ್ತೆ. ಓವರಾಲ್ ಒಂದು 500 ಅರೌಂಡ್ ಚಾರ್ಜ್ ಮಾಡ್ತಾರೆ. ಕಡಿಮೆ ಜಾಸ್ತಿ ಪ್ಲೇಸಸ್ ಡಿಪೆಂಡ್ ಆಗುತ್ತೆ. ಇಷ್ಟ ಆಗಿದೆ ಅಂದ್ಕೊತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.